4 ವರ್ಷ ಎಷ್ಟೋ ವರ್ಷಗಳಾದರೂ ಏನಂತೀವಿ ವ್ಯಕ್ತಿತ್ವದ ಯಾವಾಗ ಕಮ್ಮಿ ಆಗಲ್ಲ. ಯಾಕಂದ್ರೆ ಆ ಥರ ಒಂದು ಹೆಸರು ಅಲ್ಲ, ಹೆಸರು ಅನ್ನೋದಕ್ಕಿಂತ ಆ ಥರ ಒಂದು ಮನುಷ್ಯ, ಒಂದು ಹ್ಯೂಮನ್ ಆಗಕ್ಕೆ ಒಂದು ಅಪರೂಪ ಬೇಕಾಗುತ್ತೆ. ಕೆಲವು ವ್ಯಕ್ತಿಗಳಿಗೆ ಅದು ಬರೋದು, ಏನು ಅಪ್ಪಾಜಿ ಅಪ್ಪು ಆ ಥರ ವ್ಯಕ್ತಿಗಳಿಗೆ ಆ ಥರ ಆಗೋದು. ಅದು ಯಾವಾಗ ನಾವು ಏನು ಹೇಳೋಕ್ಕೆ ಆಗಲ್ಲ, ಏನು ಹೇಳಿದ್ರೆ ಕಮ್ಮಿ. ಅಪ್ಪಾಜಿ ಜನ ಇನ್ನೂ ತಂದೆಗೆ ತಕ್ಕ 100% ನೋಡಿ. ಸಾಮಾನ್ಯವಾಗಿ ನೀವು ನೋಡ್ತಾ ಇರ್ತೀವಿ, ಎಲ್ಲೂ ಕೂಡ ನೀವು ಅಪ್ಪ ಅವ್ರಿಗೆ ಇಲ್ಲ ಅಂತ ಎಲ್ಲೂ ಬಳಸಲ್ಲ. ನಾವು ಏನು ಗೊತ್ತಾ, ಇಲ್ಲ ಅಂತ ಅನ್ಕೊಂಡ್ಬಿಟ್ರೆ ಕಷ್ಟ. ಏನಂದ್ರೆ ಅವಾಗ ಏನಾಗ್ತೀವಿ, ಕಂಪ್ಲೀಟಾಗಿ ನಾವು ಏನು ನಮ್ಮ ಕಂಪ್ಲೀಟ್ ನಾವು ಅವನ್ನ ದೂರ ತಳ್ದಂಗೆ ಆಗುತ್ತೆ. ಅವ್ನ ನೆನಪಲ್ಲಿ ಬಾಳಬೇಕು, ಆ ನೆನಪನ್ನ ಮನಸ್ಸಲ್ಲಿ ಇಟ್ಕೋಬೇಕು. ನಾವೇನು ಮಾಡಬೇಕು, ಎಷ್ಟು ಪ್ರಯತ್ನ ಆಗುತ್ತೋ ಅಪ್ಪು ನಮ್ಮಲ್ಲಿ ತೋರ್ಸೋಕೆ ಪ್ರಯತ್ನ ಮಾಡಬೇಕು. ಅಭಿಮಾನಿಗಳು ಏನು ಮಾಡ್ತಾರೆ, 4 ವರ್ಷ ಆದ್ರೂ ಕೂಡ ಇಲ್ಲ, ಅದು ಹೇಳಿ ಅದು ಮಾತಾಡೋಕೆ ಅಲ್ಲ, ಅದ್ರ ಬಗ್ಗೆ ಹೇಳಂಗಿಲ್ಲ. ಯಾಕಂದ್ರೆ ಪ್ರೀತಿ ಯಾವಾಗ ಹಂಗಿದೆ, ಸ್ಟ್ರಾಂಗ್ ಬಾಂಡ್ ಆಯ್ತಿದೆ. ಯಾಕೆ ಅವ್ನ ನಡವಳಿಕೆ ನಂಗೆ, ಅವ್ನ ವಿಡಿಯೋಸ್ ನೋಡ್ತಾ ಇದ್ರೆ ನಿಮ್ಗೆ ಅನ್ಸುತ್ತೆ, ಅವ್ನ ಮಾತುಗಳು ಆಡು ಏನೋ ಗೊತ್ತಿದ್ದು ಮಾತಾಡ್ಬಿಟ್ಟು ಹೋದ್ನೋ ಅಂತ ಅನ್ಸುತ್ತೆ. ಈ ಥರ ದಿನಗಳಂತ ಬಂದಾಗ ನೀವಿಬ್ರು ಜೊತೆಗಿರೋ ಒಂದಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇರುತ್ತೆ. ಕೆಲವೊಂದ್ಸರಿ ಒಂದು ಹೊಸ ಕಾರ್ ತಗೊಂಡಾಗ ಹಣ ಅಂತ ನಿಮ್ಮ ಹತ್ರ ಫಸ್ಟ್ ಬರ್ತಿದ್ದು ಮಾತಾಡ್ತಿದ್ದಾಗ ಇಲ್ಲ, ಅದು ಯಾವಾಗ ಇರುತ್ತೆ. ಯಾಕಂದ್ರೆ ಅಪ್ಪು ಬಗ್ಗೆ ನಾವು ಏನು ಪ್ರತಿ ಅವ್ರ ಬಗ್ಗೆ ಅಪ್ಪಾಜಿ ಬಗ್ಗೆ ಮಾತಾಡೋ ದಿವಸನೇ ಇಲ್ಲ. ಅಟ್ಲೀಸ್ಟ್ ಒಂದ್ಸತಿ ಅದು ಜ್ಞಾಪಿಸ್ಕೊತಾ ಇರ್ತೀವಿ. ಈ 4 ವರ್ಷ ಅಂತಲ್ಲ, ಅವ್ರು ಇರ್ಬೇಕಾದ್ರೂ ನಮ್ಗೇನೆ ಇವಾಗ ನಾವು ಇಲ್ಲ ಅಂತ ಅನ್ಕೊಳ್ಳಲ್ಲ. ಸೊ ಅದಕ್ಕೆ ನನಗೆ ಇಲ್ಲ ಅಂತ ಅನ್ಕೊಳ್ಳಲ್ಲ, ಅವ್ನು ನಿಜಾನೇ ಅಂತ ಅನ್ಸ್ಕೊಂಡೆ ಮಾತಾಡ್ತಿರ್ತೀನಿ ಅಷ್ಟೇ. ಸಮಾಜಕ್ಕೆ ಸೇವೆಗಳ ಮುಖಾಂತರ ಯಾಕಂದ್ರೆ ನಮ್ಗೆಲ್ಲ ಗೊತ್ತಿಲ್ಲ ಅಷ್ಟೇ. ನಾವೇನು ಮಾಡ್ಬೇಕಂತ ನಾವು ಅದು ಮಾಡ್ತಾ ಇರ್ತೀವಿ, ಅವ್ರಿಗೆ ಗೊತ್ತಾಗಲ್ಲ. ಹೆಲ್ತ್ ಅವರಿಂದ ಬಂದಿದೆ, ದೊಡ್ಡವರಿಂದ ಬಂದಿದೆ, ಅದರಿಂದ ಬಂದಿದೆ, ಅದು ಕಂಟಿನ್ಯೂ ಆಗ್ತದೆ. ದೇವರಲ್ಲಿ ಯಾರು ದೇವ್ರ ಕಳ್ತಾರೆ, ಅಪ್ಪನ ದೇವ್ರ ನಾವು ಅವ್ರನ್ನ ದೇವ್ರ ಅದು ಅಪ್ಪಕ್ಕೆ ಹೊತ್ತೇ ಬಿಟ್ರು. ಅಭಿಮಾನಿಗಳು ದೇವ್ರ ಯಾವ ಪಾಯಿಂಟ್ ಗೊತ್ತಿಲ್ಲ. ಆ ಮಾತು ನಿಜವಾದ ಸತ್ಯ. ಶಿವಣ್ಣ, ಈಗ AI ವಿಡಿಯೋಗಳನ್ನ ನೋಡಿದಾಗ ಇವ್ರು ಯಾಕೆ ಅಂದ್ರೆ ಒಂದು ಸಿನಿಮಾ ಮಾಡಬಾರ್ದಾಗಿತ್ತು ಅಂತ ಅನ್ಸುತ್ತೆ. ಅಣ್ಣ ತಮ್ಮಂದ್ರು ಸ್ಟೋರಿ ಇರೋಂಥದ್ದೇ ಜೊತೆಗೆ ಇದ್ದಾಗಲೇ ಮಾಡ್ಬೇಕಾಗಿತ್ತು ಅಂತ ತುಂಬಾ ಅನ್ಸುತ್ತೆ ಶಿವಣ್ಣ. ಆಕೆ ಮಾತುಕತೆ ನಡೀತಾ ಇತ್ತು, ಏನೋ ಅದು ಲಾಸ್ಟ್ ವರ್ಗು ಆಗ್ಲೇ ಇಲ್ಲ. ಈಗ ಏನಾದ್ರು AI ಮೂಲಕ ಏನಾದ್ರು ಮಾಡುವಂತ ಪ್ರಯತ್ನಗಳು ಐಡಿಯಾ ಕೊಟ್ಟರೆ ಅದು ಯೋಚನೆ ಮಾಡಿ ಅಚ್ಚುಕಟ್ಟ ಬರ್ಬೇಕಲ್ಲ, ಆರ್ಟಿಫಿಷಿಯಲ್ ಅಂತ ಅನ್ಸ್ಬಾರ್ದು.